ಹಲೋ ಮಕ್ಕಳ, ಗುಡ್ ಮಾರ್ನಿಂಗ್, ಶುಭೋದಯ. ನಾವು 10ನೇ ತರಗತಿ ವಿಜ್ಞಾನದ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠವನ್ನ ಕಲಿತಾ ಇದ್ದೀವಿ ಇವತ್ತು. ಇದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹಾಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲು ಕಲಿಕಾಂಶಗಳು. ಕಲಿಕಾಂಶಗಳು ಏನಿದೆ? ಪ್ರಾಣಿಗಳ ನರವ್ಯೂಹ. ಪ್ರಾಣಿಗಳ ನರವ್ಯೂಹವನ್ನ ನಾವಿಲ್ಲಿ ಕಲಿತೀವಿ. ಪರಾವರ್ತಿತ ಕ್ರಿಯೆಯ ಬಗ್ಗೆ ಕಲಿತೀವಿ. ಪರಾವರ್ತಿತ ಕ್ರಿಯೆ ಅಂದ್ರೆ ಏನು, ಪರಾವರ್ತಿತ ಚಾಪ ಅಂದ್ರೆ ಏನು ಅನ್ನೋದನ್ನ ಕಲಿತೀವಿ. ಮಾನವನ ಮೆದುಳಿನ ಬಗ್ಗೆ ಒಂದಿಷ್ಟು ಅಧ್ಯಯನವನ್ನ ಮಾಡೋಣ. ಸಸ್ಯಗಳಲ್ಲಿ ಸಹಭಾಗಿತ್ವ ಯಾವ ರೀತಿಯಾಗಿರ್ತದೆ, ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಯಾವ್ಯಾವ ಹಾರ್ಮೋನುಗಳು ನಮ್ಗೆ ಯಾವ್ಯಾವುದಕ್ಕೆ ಅವಶ್ಯಕವಾಗಿದೆ ಅನ್ನೋದನ್ನ ಪಾಠದಲ್ಲಿ ಕಲಿಯೋಣ. ಇಲ್ಲಿ ಮೊದಲು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಅಂಕಗಳು ಹೇಗೆ ಹಂಚಿಕೆಯಾಗಿದೆ ಅನ್ನೋದನ್ನ ನೋಡಿದ್ರೆ, 1 ಅಂಕದ ಪ್ರಶ್ನೆ 1 ಬರ್ತದೆ ಈ ಪಾಠದಿಂದ. 2 ಅಂಕದ ಪ್ರಶ್ನೆ 1 ಬರ್ತದೆ. 3 ಅಂಕದ ಪ್ರಶ್ನೆ 1. ಒಟ್ಟು ಪ್ರಶ್ನೆಗಳು ಈ ಪಾಠದಿಂದ 3 ಬಂದಿರ್ತದೆ. ಒಟ್ಟು ಅಂಕಗಳನ್ನ ನೋಡಿದ್ರೆ 6 ಅಂಕಗಳು ಈ ಪಾಠದಿಂದ ಕವರ್ ಆಗಿರುತ್ತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣವಾ? ಮಾನವ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಅಂತ ಕೇಳಿದ್ದಾರೆ. ಮಾನವರ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಇರಬಹುದು ಅಥವಾ ಕೊಬ್ಬಿರಬಹುದು. ನೀವು ಇದರ ಬಗ್ಗೆ ಇದೆಲ್ಲ ಎಲ್ಲಿ ಜೀರ್ಣ ಆಗುತ್ತೆ ಅನ್ನೋದನ್ನೆಲ್ಲ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ ಅಲ್ವಾ? ಹಾಗಿದ್ರೆ ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಅವರು ಕೊಟ್ಟಿದ್ದಾರೆ, ಟೆಸ್ಟಾಸ್ಟಿರಾನ್. ಹೌದಾ? ಇಲ್ಲ, ತಪ್ಪಾದ ಉತ್ತರ. ಟೆಸ್ಟಾಸ್ಟಿರಾನ್ ಎನ್ನುವಂತಹದ್ದು ಪ್ರೌಢಾವಸ್ಥೆಯಲ್ಲಿ ಪುರುಷರ ಲಕ್ಷಣಗಳು ಕಂಡು ಬರುವಂತೆ ಮಾಡುವುದು, ಹುಡುಗರಲ್ಲಿ ಪುರುಷರ ಲಕ್ಷಣಗಳು ಕಂಡು ಬರುವಂತೆ ಮಾಡುವಂತಹ ಹಾರ್ಮೋನ್ ಟೆಸ್ಟಾಸ್ಟಿರಾನ್. ಅಡ್ರಿನಾಲಿನ್ ಸರಿನಾ? ಇಲ್ಲ, ಇದು ಕೂಡ ತಪ್ಪಾದ ಉತ್ತರ. ಅಡ್ರಿನಾಲಿನ್ ಏನಿದೆ, ಇದು ನಾವು ಭಯ ಆದಾಗ, ಒತ್ತಡ ಮಾಡಿಕೊಂಡಾಗ ನಮ್ಮ ದೇಹವನ್ನ ಆ ಭಯಭೀತ ಪರಿಸ್ಥಿತಿಗೆ, ಆತಂಕಿತವಾದಂತಹ ಪರಿಸ್ಥಿತಿಗೆ ಸರಿಯಾಗಿ ಪ್ರಿಪೇರ್ ಮಾಡುವಂತದ್ದೇನು? ಅಡ್ರಿನಾಲಿನ್ ಹಾರ್ಮೋನ್. ನಮ್ಮ ಹಾರ್ಟ್ ಬೀಟ್ ಫಾಸ್ಟ್ ಮಾಡೋದಿರ್ಬಹುದು, ನಾವು ಉಸಿರಾಡೋದನ್ನ ವೇಗ ಮಾಡೋದಿರ್ಬಹುದು, ಇದೆಲ್ಲ ಅಡ್ರಿನಾಲಿನ್ ಮಾಡ್ತದೆ. ಥೈರಾಕ್ಸಿನ್, ಹೌದು, ಇದು ಸರಿಯಾದ ಉತ್ತರ. ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಥೈರಾಕ್ಸಿನ್ ಏನಿದೆ, ಇದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಆಗಿದೆ. ಇನ್ಸುಲಿನ್ ಅಂತೂ ಎಲ್ಲರಿಗೂ ಗೊತ್ತಿರಲೇಬೇಕು. ಇದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಇನ್ಸುಲಿನ್. ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸರಿ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಸ್ಯಗಳಲ್ಲಿ ಘನ ಗುರುತ್ವಾಕರ್ಷಣೆಗೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಘನ ಗುರುತ್ವಾಕರ್ಷಣೆ ಅಂದ್ರೆ ಬಹಳ ಸಿಂಪಲ್ ಇದೆ. ಗುರುತ್ವಾಕರ್ಷಣೆಯ ಕಡೆಗೆ ಯಾವ್ಯಾವ ಬೆಳವಣಿಗೆ ಆಗುತ್ತಲ್ಲ ಅದನ್ನ ಧನ ಗುರುತ್ವಾಕರ್ಷಣೆ ಬೆಳವಣಿಗೆ ಅಂತ ನಾವು ಹೇಳ್ಬಹುದು. ಈಗ ಇಲ್ಲಿ ನೋಡಿ, ನೀವೇ ಆನ್ಸರ್ ಹೇಳಿರ್ತೀರಿ ನನಗೆ. ಎ, ಕಾಂಡದ ಬೆಳವಣಿಗೆ ಭೂಮಿ ಕಡೆ ಆಗ್ತದ, ಭೂಮಿಯಿಂದ ಮೇಲೆ ಹೋಗ್ತದ? ಕಾಂಡಗಳು ಮೇಲೆ ಬೆಳೀತಾ ಹೋಗ್ತವ ಅಥವಾ ಭೂಮಿ ಒಳಗೆ ಬೆಳೀತಾ ಹೋಗ್ತವ? ಮೇಲೆ ಬೆಳೀತಾ ಹೋಗ್ತವೆ. ಹಾಗಾಗಿ ಇದು ಧನ ಗುರುತ್ವಾಕರ್ಷಣೆ ಆಗ್ಲಿಲ್ಲ. ಮಣ್ಣಿನ ಆಳದಲ್ಲಿ ಬೇರುಗಳ ಬೆಳವಣಿಗೆ. ಮಣ್ಣಿನ ಆಳದಲ್ಲಿ ಬೇರುಗಳು ಮೇಲ್ ಹೋಗ್ತಾ ಹೋಗ್ತವ? ಇಲ್ಲ, ಬೇರುಗಳು ಕೆಳಗ್ ಬರ್ತಾ ಹೋಗ್ತವೆ, ಮಣ್ಣಿನ ಆಳದಲ್ಲಿ ಹೋಗ್ತಾ ಹೋಗ್ತವೆ. ಹಾಗಾಗಿ ಇದು ಧನ ಗುರುತ್ವಾಕರ್ಷಣೆಗೆ ಉದಾಹರಣೆ ಆಗಿದೆ. 3ನೇ ಆಪ್ಷನ್ ಅನ್ನು ನೋಡೋಣ, ಆಪ್ಷನ್ ಸಿ, ಬಳ್ಳಿಗಳ ಕುಡಿಗಳ ಬೆಳವಣಿಗೆ. ಬಳ್ಳಿಗಳ ಕುಡಿಗಳ ಬೆಳವಣಿಗೆ ಯಾವ ಕಡೆ ಹೋಗ್ತದೆ ಅಂದ್ರೆ, ಯಾವ ಕಡೆ ಆಧಾರ ಇದೆ ಅಲ್ಲ, ಒಂದು ಕಟ್ಟಿಗೆ ಏನಿರಬಹುದು, ಒಂದು ಕೋಲನ್ನ ಹಾಕಿಟ್ರೆ ಅಥವಾ ಮರ ಇದ್ರೆ ಆ ಕಡೆ ಹೋಗಿ ಹಬ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕೂಡ ಧನ ಗುರುತ್ವಾಕರ್ಷಣೆಗೆ ಉದಾಹರಣೆ ಅಲ್ಲ. ಬೇರುಗಳ ಮೇಲ್ಮುಖ ಚಲನೆ. ಬೇರುಗಳ ಮೇಲ್ಮುಖ ಅಂದ್ರೆ ಭೂಮಿಯಿಂದ ಮೇಲ್ ಹೋಗ್ತಾ ಇದೆ, ಅವಾಗ ಅದು ಋಣ ಆಗೋಯ್ತು ಅಲ್ವಾ? ಧನ ಅಂದ್ರೆ ಭೂಮಿ ಕಡೆಗೆ ಹೋಗ್ಬೇಕು, ಗುರುತ್ವಾಕರ್ಷಣೆ ಯಾವ ಕಡೆ ಇದೆ ಅಲ್ಲ ಆ ಕಡೆ ಚಲನೆ ಆಗ್ಬೇಕು ಧನ. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಸಿ, ಮಣ್ಣಿನ ಆಳದಲ್ಲಿ ಬೇರುಗಳ ಬೆಳವಣಿಗೆ. 3ನೇ ಪ್ರಶ್ನೆ, ಸಸ್ಯ ಹಾರ್ಮೋನ್ಗಳ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸಸ್ಯ ಹಾರ್ಮೋನ್ಗಳ ಬಗ್ಗೆ ನಾವೀಗ ಸರಿಯಾದ ಹೇಳಿಕೆಯನ್ನ ಗುರುತಿಸಬೇಕು.
ಆಪ್ಷನ್ ಎ ಕೊಟ್ಟಿದ್ದಾರೆ, ಸೈಟೋಕೈನಿನ್ ಎಲೆಬಾಡುವಿಕೆಯನ್ನು ಉತ್ತೇಜಿಸುತ್ತದೆ. ಹೌದಾ? ಇಲ್ಲ, ಸೈಟೋಕೈನಿನ್ ಎಲೆಬಾಡುವಿಕೆಯನ್ನ ಉತ್ತೇಜಿಸುವುದಿಲ್ಲ. ಇದು ಜೀವಕೋಶಗಳು ವಿಭಜನೆಯಾಗಲಿಕ್ಕೆ, ಬಹಳಷ್ಟು ಜೀವಕೋಶಗಳಾಗಿ ವಿಭಜನೆಯಾಗಲಿಕ್ಕೆ ಸಹಾಯ ಮಾಡುತ್ತೆ. ಆಪ್ಷನ್ ಬಿ, ಆಕ್ಸಿನ್ ಕಾಂಡವು ಉದ್ದವಾಗಿ ಬೆಳೆಯುವುದನ್ನ ಪ್ರತಿಬಂಧಿಸುತ್ತದೆ. ಆಕ್ಸಿನ್ ಪಾಪ ಏನ್ ಮಾಡ್ತದೆ, ಸಸ್ಯಗಳಲ್ಲಿ ಕಾಂಡ ಉದ್ದ ಬೆಳೆಯಲಿಕ್ಕೆ ಸಹಾಯ ಮಾಡ್ತದೆ, ಅದು ಪ್ರತಿಬಂಧಿಸೋದಿಲ್ಲ ಅಲ್ವಾ? ಇದು ತಪ್ಪಾದ ಉತ್ತರ. ಅಬ್ಸಿಸಿಕ್ ಆಮ್ಲವು ಸಸ್ಯದ ಬೆಳವಣಿಗೆಯನ್ನು ತಡೆಯುತ್ತದೆ. ಇದು ಸರಿಯಾದ ಉತ್ತರ ಅಲ್ವಾ? ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನ ತಡೆಯುವಂತಹ ಹಾರ್ಮೋನ್ ಆಗಿರುತ್ತದೆ. ಜಿಬ್ಬರ್ಲಿನ್ ಎಲೆ ಉದುರುವುದನ್ನು ಉತ್ತೇಜಿಸುತ್ತದೆ. ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಸಿ, ಅಬ್ಸಿಸಿಕ್ ಆಮ್ಲವು ಸಸ್ಯದ ಬೆಳವಣಿಗೆಯನ್ನು ತಡೆಯುತ್ತದೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಮಾನವ ಮೆದುಳಿನ ಯಾವ ಭಾಗ ಕಾರಣವಾಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಪಾನ್ಸ್, ಇದೆಯಲ್ಲ ಪಾನ್ಸ್, ಇದು ಕಾರಣನ? ಆಪ್ಷನ್ ಬಿ ಸೆರಿಬ್ರಮ್, ಮಹಾಮಸ್ತಿಷ್ಕ ಇರ್ತದಲ್ಲ, ಇದು ಕಾರಣನ? ಅಥವಾ ಆಪ್ಷನ್ ಸಿ ಹೈಪೋಥಲಾಮಸ್, ಹೈಪೋಥಲಾಮಸ್ ಇದೆಯಲ್ಲ, ಇದು ಕಾರಣನ? ಅಥವಾ ಸೆರಿಬ್ರಮ್ ಇದೆಯಲ್ಲ, ಇದು ಕಾರಣನ ಕರೀತಿದ್ದಾರೆ. ಸೆರಿಬ್ರಮ್ ಅಂದ್ರೆ ಅನುಮಸ್ತಿಷ್ಕ ಅಂತ ಹೇಳ್ತೀವಲ್ಲ, ಸೆರಿಬ್ರಮ್. ಗೊತ್ತಿದೆ ನಿಮ್ಗೆ? ಐಚ್ಛಿಕ ಕ್ರಿಯೆಗಳ ನಿಖರತೆ, ಈಗ ನಾವು ಒಂದು ಪೆನ್ನನ್ನ ಎತ್ಕೋತಿದ್ದೀವಿ ಅಂದ್ರೆ, ಅಥವಾ ನಾವು ಸೈಕಲ್ ಅನ್ನ ಓಡಿಸ್ಕೊಂಡು ಹೋಗ್ತಿದೀವಿ ಎಲ್ಲಿ ಅಂದ್ರೆ ಒಂದು ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಬೇಕು ಅಲ್ವಾ? ನಾವು ನಡ್ಕೊಂಡು ಹೋಗ್ತಿದೀವಿ ಅಂದ್ರೆ ವಕ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ನೇರವಾದ ನಡ್ಕೊಂಡು ಹೋಗ್ಬೇಕು, ನೇರ ರೇಖೆಯಲ್ಲಿ ನಡ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ನಿಯಂತ್ರಿಸುವಂತಹದ್ದು ಯಾವುದು? ಸೆರಿಬ್ರಮ್ ಅಲ್ವಾ? ಸೆರಿಬ್ರಮ್ ಈ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಸಮತೋಲನವನ್ನ ಕಾಯುವಂತದ್ದು ಸೆರಿಬ್ರಮ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ, ಇದು ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಇರಬಹುದು, ಕೊಬ್ಬಿರಬಹುದು, ಅವುಗಳ ಚಯಾಪಚಯ ಕ್ರಿಯೆಗೆ ಥೈರಾಕ್ಸಿನ್ ಹಾರ್ಮೋನು ಅವಶ್ಯಕವಾಗಿದೆ. ಇದು ಥೈರಾಯ್ಡ್ ಗ್ರಂಥಿಯಲ್ಲಿ ಉತ್ಪಾದನೆಯಾಗ್ತದೆ. ಹಾಗೆ ಈ ಥೈರಾಯ್ಡ್ ಗ್ರಂಥಿಗೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅಗತ್ಯವಾದ ಖನಿಜ ಗೊತ್ತಿದೆ ಅಲ್ವಾ ನಿಮಗೆ? ಎಸ್, ಹೇಳಿ. ವೆರಿ ಗುಡ್, ಅಯೋಡಿನ್. ಅಯೋಡಿನ್ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವಾಗಿರುತ್ತೆ. ಪ್ರಶ್ನೆ, ಅಂತಸ್ರಾವಕ ಗ್ರಂಥಿಯಾಗಿ ಮೇದೋಜಿರಕ ಗ್ರಂಥಿಯ ಕಾರ್ಯವೇನು? ಅಂತಸ್ರಾವಕ ಗ್ರಂಥಿಯಾಗಿ ಮೇದೋಜಿರಕ ಗ್ರಂಥಿ ಏನ್ ಮಾಡ್ತದೆ? ಇದು ಯಾವ ಮೇದೋಜಿರಕ ಗ್ರಂಥಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ ಅಲ್ವಾ? ಯಾವ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಇದು? ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ. ಯಾವುದು? ಮೇದೋಜಿರಕ ಗ್ರಂಥಿ. ಮೇದೋಜಿರಕ ಗ್ರಂಥಿಯು ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಾರಾದ್ರೂ ಶುಗರ್ ಪೇಷಂಟ್ ಇದ್ದವರು, ಡಯಾಬಿಟಿಸ್ ಇರುವಂತವ್ರು ಕೆಲವೊಬ್ರು ಜಾಸ್ತಿ ಇದ್ರೆ ಇನ್ಸುಲಿನ್ ಇಂಜೆಕ್ಷನ್ ಗಳನ್ನೆಲ್ಲ ತಗೊಂಡಿರೋದನ್ನ ನೋಡಿರಬಹುದು. ಇದೇನ್ ಮಾಡುತ್ತದೆ? ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡ್ತದೆ. ಒಂದ್ ವೇಳೆ ರಕ್ತದಲ್ಲಿ ಹೆಚ್ಚು ಸಕ್ಕರೆ ಇದ್ರೆ ಅದು ಇನ್ಸುಲಿನ್ ಅನ್ನ ಹೆಚ್ಚು ಬಿಡುಗಡೆ ಮಾಡ್ತದೆ. ರಕ್ತದಲ್ಲಿ ಸಕ್ಕರೆ ಕಡಿಮೆ ಆದ್ರೆ ಕಡಿಮೆ ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡ್ತದೆ. ಇದು ಮೇದೋಜಿರಕ ಗ್ರಂಥಿಯ ಕಾರ್ಯ. ನೆನ್ಪಿಟ್ಕೋಬೇಕು. ಈ ಹಾರ್ಮೋನ್ ಮೇಲೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದೇ ಬರ್ತದೆ ಯಾವ್ದಾದ್ರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವ ಸಸ್ಯ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಸಸ್ಯ ಹಾರ್ಮೋನುಗಳ ಕಾರ್ಯ ಆಕ್ಸಿನ್. ಆಕ್ಸಿನ್ ನ ಕಾರ್ಯ ಏನು? ಈಗಾಗ್ಲೇ ಪ್ರಶ್ನೆಯಲ್ಲಿ ನೋಡ್ಕೊ ಬಂದಿದ್ದೀವಿ ಅಲ್ವಾ? ಆಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ, ಇದು ಕಾಂಡಗಳಲ್ಲಿನ ಜೀವಕೋಶಗಳು ಮತ್ತು ಸಸ್ಯ ದೇಹದ ಅನೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಕಾಂಡಗಳಲ್ಲಿನ ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ
ಸಹಾಯ ಮಾಡುವಂತದ್ದು ಆಕ್ಸಿನ್. ನೆನ್ಪಿಟ್ಕೊಳ್ಳಿ, ಆಕ್ಸಿನ್ ಯಾವುದಕ್ಕೆ? ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸಪೋರ್ಟರ್ ತರ ಅಲ್ವಾ? ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾರಲ್ಲ, ನೀವು ಇನ್ನೂ ಹೆಚ್ಚಾಗಿ ಬೆಳೆಲಿಕ್ಕೆ ಸಹಾಯ ಮಾಡ್ತಾರಲ್ಲ, ಇದೇ ತರ ಆಕ್ಸಿನ್ ಏನು? ಆಕ್ಸಿನ್ ಹಾರ್ಮೋನ್ ಇಸ್ ಲೈಕ್ ಸಪೋರ್ಟರ್. ಯಾವುದಕ್ಕೆ? ಸಸ್ಯಗಳಲ್ಲಿ ಕಾಂಡದ ಬೆಳವಣಿಗೆ. ಇದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೈಟೋಕೈನಿನ್. ಸೈಟೋಕೈನಿನ್ ನ ಕೆಲಸ ಏನು ಅಂದ್ರೆ, ಇದು ಹಣ್ಣುಗಳು ಮತ್ತು ಬೀಜಗಳಲ್ಲಿ ಜೀವಕೋಶ ವಿಭಜನೆಯನ್ನು ಉತ್ತೇಜಿಸುತ್ತೆ. ಸೈಟೋಕೈನಿನ್ ನ ಕೆಲಸ ಜೀವಕೋಶಗಳ ವಿಭಜನೆಯನ್ನ ಉತ್ತೇಜಿಸುವಂಥದ್ದು. ಮುಖ್ಯವಾಗಿ ಅದು ಹಣ್ಣುಗಳು ಮತ್ತೆ ಬೀಜಗಳಲ್ಲಿ ಈ ಕೆಲಸವನ್ನ ಮಾಡುತ್ತೆ, ಸೈಟೋಕೈನಿನ್. ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ಮೆಡುಲ್ಲಾ ಮತ್ತು ಸೆರಿಬೆಲ್ಲಂನ ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೆಡುಲ್ಲಾದ ಕಾರ್ಯ ಏನಿರುತ್ತೆ ಅಂದ್ರೆ, ಈಗ BP ಬಂದಿದೆ ಅಂತ ಹೇಳ್ತಾರೆ ಅಲ್ವಾ, ಅಥವಾ ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗುವಂತದ್ದು, ಇದು ನಮ್ಮ ಕೈಯಲ್ಲಿರೋದಿಲ್ಲ ಅಲ್ವಾ? ಅಥವಾ ನಮ್ಗೆ ಗೋಬಿ ಮಂಚೂರಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು, ಕೇಳಿದ ತಕ್ಷಣನೇ ನೀರು ಬಂತು ಅಲ್ವಾ? ಇದು ನಮಗ್ ಗೊತ್ತಿಲ್ದಿದ್ದಂಗ ಆಗಿದ್ದು. ಅದೇ ತರ ವಾಂತಿ ಆಗುವಿಕೆ ಏನಿದೆ, ಇದೆಲ್ಲ ಅನೈಚ್ಛಿಕ ಕ್ರಿಯೆಗಳು ಅಲ್ವಾ? ಇದನ್ನೆಲ್ಲ ನಿಯಂತ್ರಿಸುವಂತದ್ದು ಯಾವುದು? ಮೆಡುಲ್ಲಾ ಏನ್ ಮಾಡುತ್ತೆ? ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿ ಆಗುವಂತಹ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತದೆ. ಅದೇ ಸೆರಿಬೆಲ್ಲಂ ತಗೊಂಡ್ರೆ, ಅನುಮಸ್ತಿಷ್ಕವನ್ನ ತಗೊಂಡ್ರೆ, ಇದು ಈಗ ನಾವು ನಡೆಯುವಾಗ ಹೇಳಿದೀನಿ, ನಾವು ನಡೆಯುವಾಗ ನೇರವಾಗಿ ಹೋಗ್ಬೇಕು, ಇಲ್ಲಾಂದ್ರೆ ವಕ್ರಪಕ್ರವಾಗಿ ನಡ್ಕೊಂಡು ಹೋಗ್ತಾ ಹೋದ್ರೆ ಬೇರೆನೆ ಹೇಳ್ತಾರೆ ಅಲ್ವಾ? ಸರಿ, ನೇರ ರೇಖೆಯಲ್ಲಿ ನಡೆಯೋದಿರಬಹುದು. ಬೈಸಿಕಲ್ ಸವಾರಿ ಮಾಡುವಾಗ ಅವಾಗ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಲ್ವಾ? ಬ್ಯಾಲೆನ್ಸ್ ಇಲ್ದೆ ನಾವು ಸೈಕಲ್ ಅನ್ನ ಹೊಡಿಲಿಕ್ಕೆ ಆಗೋದಿಲ್ಲ, ಬಿದೋಗಿರ್ತೀವಿ. ಅವಾಗ ಒಂದು ಬ್ಯಾಲೆನ್ಸ್, ಸಮತೋಲನ, ದೇಹದ ಸಮತೋಲನವನ್ನು ಕಾಯ್ಕೋಬೇಕಲ್ಲ. ಇಂತಹ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಮತ್ತು ಸಮತೋಲನವನ್ನ ನಿಯಂತ್ರಿಸುವಂಥದ್ದು ಅನುಮಸ್ತಿಷ್ಕ. ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಾವರ್ತಿತ ಚಾಪ ಎಂದರೇನು? ಪ್ರಕಾಶಮಾನವಾದ ಬೆಳಕನ್ನು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕರಿಸಿದಾಗ ಈ ರಚನೆಯಲ್ಲಿ ಸಂಭವಿಸುವ ಘಟನೆಗಳ ಅನುಕ್ರಮವನ್ನು ಪತ್ತೆ ಹಚ್ಚಿ ಅಂತ ಕೇಳಿದ್ದಾರೆ. ನಾವು ಬಿಸಿಯಾದ ವಸ್ತುವನ್ನ ಮುಟ್ಟಿದಾಗ ಆಹಾ ಬಿಸಿಯಾಗಿದೆ ಅಂತ ಇಟ್ಕೊಂಡಿರ್ತೀವಿ, ಹೌದಾ? ಇಲ್ಲ, ಕಟ್ ಅಂತ ಕೈ ತಕ್ಕೋತೀವಿ, ಕೈ ಸುಟ್ಟೋಗಿರುತ್ತೆ. ಅದೇ ತರ ಈಗ ಏನಾದ್ರೂ ಕಟ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಬೆರಳಿಗೆ ತಾಗ್ ಹೋಯ್ತು, ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಟಕ್ ಅಂತ ಕೈಯನ್ನ ಹಿಂದ್ಗಡೆ ಎಳ್ಕೊಂಡಿರ್ತೀವಿ ಅಲ್ವಾ? ಇದೆಲ್ಲ ಏನಿದೆ, ನಾವು ಪರಾವರ್ತನೆ ಅಂತ ಹೇಳ್ತೀವಿ. ಅಂದ್ರೆ ವೇಗವಾಗಿ ಯಾವುದೇ ಒಂದು ಆಕ್ಷನ್ಗೆ ನಾವು ವೇಗವಾಗಿ ರಿಯಾಕ್ಷನ್ ಅನ್ನ ಕೊಡುವಂತದ್ದು. ಇಲ್ಲಿ ಪರಾವರ್ತಿತ ಚಾಪ ಅಂದ್ರೆ ಏನು ಅಂದ್ರೆ, ಪರಾವರ್ತಿತ ಕ್ರಿಯೆಗಳಲ್ಲಿ ನರಗಳ ಪ್ರಚೋದನೆಗಳ ಮಾರ್ಗ ಅಂತ ಹೇಳ್ತೀವಿ. ಪರಾವರ್ತಿತ ಕ್ರಿಯೆಯಲ್ಲಿ ನರ ಪ್ರಚೋದನೆಗಳ ಮಾರ್ಗ. ಈಗ ಹೇಳಿದ್ನಲ್ಲ, ನಾವು ಬಿಸಿ ವಸ್ತುವನ್ನ ಮುಟ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಗ್ರಾಹಕ ಕೋಶಗಳಿರ್ತಾವಲ್ಲ, ಇಲ್ಲಿರುವಂತಹ ಗ್ರಾಹಕ ಕೋಶಗಳಿರ್ತಾವಲ್ಲ, ಗ್ರಾಹಕ ಕೋಶಗಳು ಇವು ಗ್ರಹಿಸಿ ಬಿಡ್ತವೆ. ಇಲ್ಲಿಂದ ಜ್ಞಾನವಾಹಿ ನರದ ಮೂಲಕ ಇಲ್ಲಿ ಹೋಗಿ ಕೂಡ್ತದೆ, ಅದು ಮೆದುಳು ಬಳ್ಳಿಯಲ್ಲಿ. ಮೆದುಳು ಬಳ್ಳಿಯಲ್ಲಿ ಕ್ರಿಯಾವಾಹಿ ನರ ಮತ್ತೆ ಜ್ಞಾನವಾಹಿ ನರದ ಕನೆಕ್ಷನ್ ಇರ್ತದೆ. ತಕ್ಷಣ ಏನ್ ಮಾಡ್ತದೆ ಕ್ರಿಯಾವಾಹಿ ನರ? ಅದು ಸ್ನಾಯುಗಳಿಗೆ ಅಟ್ಯಾಚ್ ಇರೋದ್ರಿಂದ ಸ್ನಾಯುಗಳನ್ನ ಸಂಕುಚನ ಮಾಡುವಂತಹದ್ದು, ಈ ತರ ಕ್ರಿಯೆಯಿಂದ ಕೈ ಹಿಂದಕ್ಕೆ ಎಳೆಯುವಂತೆ ಮಾಡ್ತದೆ. ಈ ಮಾರ್ಗ ಏನಿದೆಯಲ್ಲ, ಇದನ್ನ ಪರಾವರ್ತಿತ ಚಾಪ ಅಂತ ಕರಿತೀವಿ. ಗ್ರಾಹಕ ಕೋಶ, ಕ್ರಿಯಾವಾಹಿ ನರ, ಜ್ಞಾನವಾಹಿ ನರ, ಮೆದುಳು ಬಳ್ಳಿ ಎಲ್ಲ ಇರ್ತದಲ್ಲ, ಈ ಮಾರ್ಗ ಏನಿದೆ, ಮೊದಲು ಗ್ರಾಹಕ ಕೋಶದಿಂದ ಜ್ಞಾನವಾಹಿ ನರಕ್ಕೆ ಹೋಗ್ತದೆ, ಜ್ಞಾನವಾಹಿ ನರದಿಂದ ಆಮೇಲೆ ಇಲ್ಲಿಂದ ಕನೆಕ್ಷನ್ ಇರೋದ್ರಿಂದ ಕ್ರಿಯಾವಾಹಿ ನರದ ಮೂಲಕ ಕ್ರಿಯೆಯನ್ನ ಮಾಡ್ತದೆ. ತಟ್ ಅಂತ ಕೈ ಹಿಂತೆಕೊಳ್ಳುವಂಥದ್ದು. ಈ ಮಾರ್ಗ ಏನಿದೆ ಪರಾವರ್ತಿತ ಕ್ರಿಯೆಯಲ್ಲಿ, ನರ ಪ್ರಚೋದನೆಗಳ ಮಾರ್ಗ ಏನಿದೆ
ಇರುತ್ತಲ್ಲ ಇದನ್ನ ಪರಾವರ್ತಿತ ಚಾಪ ಅಂತ ಕರಿತೀವಿ. ಈಗ ಅವ್ರೇನ್ ಕೇಳಿದ್ದಾರೆ, ಪ್ರಕಾಶಮಾನವಾದ ಬೆಳಕನ್ನು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕರಿಸಿದಾಗ ಈ ರಚನೆಯಲ್ಲಿ ಸಂಭವಿಸುವ ಘಟನೆಗಳ ಅನುಕ್ರಮವನ್ನು ಪತ್ತೆ ಹಚ್ಚಿ. ಯಾವ್ದಾದ್ರು ಒಂದು ಪ್ರಕಾಶಮಾನವಾದ ಬ್ರೈಟ್ ಲೈಟ್ ನಮ್ ಕಣ್ಣ ಮೇಲೆ ಬಿತ್ತು ಅಂದ್ರೆ ಏನ್ ಮಾಡ್ತೀವಿ, ಟಕ್ ಅಂತ ಕಣ್ ಮುಚ್ಕೋತೀವಿ ಅಲ್ವಾ. ಈ ರಚನೆಯಲ್ಲಿ ಸಂಭವಿಸುವ ಘಟನೆಗಳ ಅನುಕ್ರಮವನ್ನ ಪತ್ತೆ ಹಚ್ಚಿ. ನಾವೀಗ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇದಕ್ಕೆ ವಿವರಣೆಯನ್ನ ಕೊಡಬೇಕು. ಕಣ್ಣಿನ ಗ್ರಾಹಕಗಳು ಪ್ರಕಾಶಮಾನವಾದ ಬೆಳಕಿನ ಪ್ರಚೋದನೆಯನ್ನು ಪಡೆಯುತ್ತದೆ. ಕಣ್ಣಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಏನ್ ಮಾಡ್ತವೆ, ಪ್ರಕಾಶಮಾನವಾದ ಬೆಳಕು ಬರ್ತಾ ಇರುವಂತಹ ಪ್ರಚೋದನೆಯನ್ನ ಪಡಿತವೆ. ಆಮೇಲೆ ಏನ್ ಮಾಡುತ್ತೆ, ಈ ಸಂದೇಶಗಳು ಸಂವೇದನಾ ನರಕೋಶದ ಮೂಲಕ ಮೆದುಳು ಬಳ್ಳಿ ತಲುಪುತ್ತವೆ, ಅಥವಾ ಜ್ಞಾನವಾಹಿ ನರಕೋಶ ಅಂತ ಹೇಳ್ತೀವಿ, ಜ್ಞಾನವಾಹಿ ನರ ಅಂತ ಹೇಳ್ತೀವಿ. ಇದರ ಮೂಲಕ ಮೆದುಳು ಬಳ್ಳಿಯನ್ನ ತಲುಪುತ್ತವೆ. ಅದರ ನಂತರ ಈಗ ಏನಾಗಿದೆ ಅಂತ ಇಟ್ಕೊಳ್ಳೋಣ, ಯುದ್ಧಕ್ಕೆ ಬಂದಿದ್ದಾರೆ. ನೀವು ರಾಜ ಅಥವಾ ನೀವು ರಾಜ ಇದ್ದೀರಿ ಒಂದು ರಾಜ್ಯದ್ದು, ಯುದ್ಧಕ್ಕೆ ಬಂದಿದ್ದಾರೆ ಅಂತ ಇಟ್ಕೊಳ್ಳುವ. ಅಲ್ಲಿ ನೋಡ್ತಾ ಇರಲ್ಲ, ಆ ನೋಡ್ಕೊಂಡು ಹೇಳ್ತಿದ್ದಾರೆ ನಿಮ್ಗೆ, ಯುದ್ಧಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೇಳುವಾಗ ಡೈರೆಕ್ಟ್ ಬಂದ್ ನಿಮ್ಮ ಹತ್ರ ಹೇಳೋದಿಲ್ಲ. ನೋಡಿದವ್ರು ಯಾರು, ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ತಾರೆ. ಆ ಅಧಿಕಾರಿ ಬಂದು ನಿಮಗೆ ಹೇಳ್ತಾರೆ. ಈಗ ನೀವೇನ್ ಮಾಡ್ತೀರಿ, ಸೈನ್ಯವನ್ನ ಕಳಿಸ್ತೀರಿ. ನೀವ್ ಯಾರು ಅಲ್ಲಿ, ಮೆದುಳಿ ಬಳ್ಳಿ ತರ. ನೀವಲ್ಲಿ ಮೇನ್ ಕ್ಯಾರೆಕ್ಟರ್. ಮೆದುಳು ಬಳ್ಳಿ ಏನಿದೆ ಅಲ್ಲ, ಅದು ನಿಮ್ ಕೆಲ್ಸ. ಈಗ ಮೆದುಳು ಬಳ್ಳಿ ನಿಮಗ್ ಸಂದೇಶ ಬಂದಿದೆ, ಅಲ್ಲಿ ಶತ್ರುಗಳು ಬಂದಿದ್ದಾರೆ ಅಂತ. ನೀವೇನ್ ಮಾಡ್ತೀರಿ, ಕಳಿಸ್ಬೇಕಲ್ವಾ ಸೈನಿಕರನ್ನ, ನಿಮ್ಮ ಕಡೆಯಿಂದ ಯುದ್ಧಕ್ಕೆ ಸೈನಿಕರನ್ನ ಕಳಿಸ್ಬೇಕು. ಯಾರೋದು, ಪ್ರತಿಕ್ರಿಯೆಗಳು. ನಮಗೆ ಪ್ರಚೋದನೆ ಆಗಿದೆ, ಅದಕ್ಕೆ ತಕ್ಕಂತಹ ಪ್ರತಿಕ್ರಿಯೆಯನ್ನ ಕಳಿಸ್ಬೇಕು. ಪ್ರತಿಕ್ರಿಯೆಗಳು ಯಾರ ಮೂಲಕ ಹೋಗುತ್ತೆ, ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ತಲುಪುತ್ತವೆ. ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕೋಶದ ಮೂಲಕ ಕಾರ್ಯನಿರ್ವಾಹಕವನ್ನು ತಲುಪುತ್ತವೆ. ಸ್ನಾಯುಗಳು ಕಣ್ಣಿನ ರೆಪ್ಪೆಯನ್ನು ಮುಚ್ಚುತ್ತವೆ. ಕ್ರಿಯಾವಾಹಿ ನರದ ಮೂಲಕ ಸ್ನಾಯುಗಳು ಕಣ್ಣುಗಳನ್ನ ಮುಚ್ಚುವಂತೆ ಆಗ್ತದೆ. ಅದರ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಪರಾವರ್ತಿತ ಕ್ರಿಯೆ ಮತ್ತು ನಡಿಗೆಯ ನಡುವಿನ ವ್ಯತ್ಯಾಸವೇನು? ಇಲ್ಲಿ ಪರಾವರ್ತಿತ ಕ್ರಿಯೆ ಅಂತ ಈಗಷ್ಟೇ ನೋಡಿದ್ರಿ. ಪರಾವರ್ತಿತ ಕ್ರಿಯೆ, ನೀವು ಹೇಳಿದ್ನಲ್ಲ, ಬಿಸಿಯನ್ನ ಮುಟ್ಟುಕೊಂಡು ಯೋಚನೆ ಮಾಡಿ ಕೈ ತೆಕ್ಕೊಳ್ಳೋದಿಲ್ಲ. ನೀವು ಯೋಚನೆ ಮಾಡೋದಕ್ಕಿಂತ ಮೊದಲೇ ನಿಮ್ ಕೈ ಹಿಂದಕ್ಕೆ ಬಂದಿರತ್ತೆ ಅಲ್ವಾ. ಅಥವಾ ಒಂದು ರೋಡಲ್ಲಿ ಹೋಗ್ತಿದ್ದೀರಿ, ಬಸ್ಸು ಬರ್ತಾ ಇರುತ್ತೆ, ನಿಮಗ್ ಗೊತ್ತಿಲ್ದಿದ್ದಂಗೆ ಭಯದಿಂದ ಹಿಂದ್ಗಡೆ ಹೋಗಿರ್ತೀರ ಅಲ್ವಾ. ಇದು ಪರಾವರ್ತಿತ ಕ್ರಿಯೆ, ಇದು ನಿಮಗ್ ಗೊತ್ತಿಲ್ದಿದ್ದಂಗೆ ಆಗ್ತಿರುವಂತದ್ದು. ಈಗ ನೀವು ನಡಿಗೆ ಮಾಡ್ತಿರ್ತೀರಿ, ನಾನು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನನಗ್ ಗೊತ್ತಿಲ್ದಿದ್ದಂಗ್ ನಡ್ಕೊಂಡು ಹೋಗ್ತಿದ್ದೀನಾ? ಇಲ್ಲ, ನನಗ್ ಗೊತ್ತಿದ್ದೆ ಎಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡೇ ಹೋಗ್ತಿದ್ದೀನಿ ಅಲ್ವಾ. ಇದರಲ್ಲಿ ಅನೈಚ್ಛಿಕ ಮತ್ತೆ ಐಚ್ಛಿಕ ಅಂತ ಬರುತ್ತೆ. ಪರಾವರ್ತಿತ ಕ್ರಿಯೆಯಲ್ಲಿ ಇದು ಅನೈಚ್ಛಿಕ ಪ್ರತಿಕ್ರಿಯೆಯಾಗಿದ್ದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲಾಗುತ್ತದೆ. ನೀವು ಕಲ್ತ್ರಿ ಪರಾವರ್ತಿತ ಚಾಪದಲ್ಲಿ ಇಲ್ಲಿ ಮೆದುಳು ಬಳ್ಳಿ ಏನಿರ್ತದಲ್ಲ, ಇದೇ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇರುವಂತದ್ದು. ಆದ್ರೆ ನಡಿಗೆ ಏನಿದೆ, ನನಗೆ ಎಲ್ಲಿ ಹೋಗಿದ್ದೀನಿ ಗೊತ್ತಿಲ್ಲ, ಎಲ್ಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ ಅಂತ ಹೇಳ್ತೀರಾ ಎಲ್ಲರೂ ಹೋಗ್ತಿದ್ದಾಗ? ಇಲ್ಲ, ನಿಮಗ್ ಗೊತ್ತಿದೆ, ನಾನು ಮನೆಯಿಂದ ಹೊರಟು ಶಾಲೆಯನ್ನೇ ತಲುಪಬೇಕು, ಹೈಸ್ಕೂಲನ್ನೇ ತಲುಪಬೇಕು, ರಾಣಿ ಸರಳಾದೇವಿ ಹೈಸ್ಕೂಲನ್ನೇ ತಲುಪಬೇಕು ಅನ್ನೋದು ನಿಮಗ್ ಗೊತ್ತಿದೆ. ಹಾಗಾಗಿ ಅಲ್ಲಿಗೆ ಹೋಗ್ತಿರ್ತೀರಿ ನೀವು. ಈ ನಡಿಗೆ ಏನಿದೆ, ಇದು ಐಚ್ಛಿಕ ಕ್ರಿಯೆಯಾಗಿದೆ, ನೀವು ಇಚ್ಛೆಯಿಂದ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಯೋಚನೆಯಿಂದ ಮಾಡ್ತೀವಿ ಅಲ್ವಾ. ಹಾಗಾಗಿ ಅದು ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಪರಾವರ್ತಿತ ಕ್ರಿಯೆ ಅನೈಚ್ಛಿಕ ಪ್ರತಿಕ್ರಿಯೆಯಾಗಿದ್ದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲಾಗುತ್ತದೆ. ನಡಿಗೆ ಐಚ್ಛಿಕ ಕ್ರಿಯೆಯಾಗಿದ್ದು ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಈ ರೀತಿ ಎರಡು ವ್ಯತ್ಯಾಸಗಳನ್ನ ಬರಿಬಹುದು. ಭಯದಿಂದಾಗಿ ವ್ಯಕ್ತಿಯ ಮುಖ ಬಿಳುಚಿಕೊಂಡಿದೆ ಮತ್ತು ಅವನ ಉಸಿರಾಟದ ವೇಗ ಹೆಚ್ಚಾಗಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ವ್ಯಕ್ತಿಗೆ ಅನುವು ಮಾಡಿಕೊಡುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಎದುರಿಗೆ ದೊಡ್ಡ ಹಾವು ಬಂದ್ ನಿಂತ್ಕೊಂಡಿದೆ ಅಲ್ವಾ, ದೊಡ್ಡ ಹಾವು ಕಾಣ್ತಿದೆ ನಿಮ್ಗೆ. ಅವಾಗ ಏನಾಗ್ತದೆ, ಮುಖ ಎಲ್ಲ ಬಿಳಿಸ್ಕೊಳ್ತದೆ, ಉಸಿರಾಟದ ವೇಗ ಹೆಚ್ಚಾಗ್ತದೆ ಅಲ್ವಾ, ಓಡೋಗ್ಲಿಕ್ಕೆ ಕಾಲು ರೆಡಿ ಇರುತ್ತದೆ. ಈಗ ಅಂತಹ ಪರಿಸ್ಥಿತಿಯಲ್ಲಿ ಅಷ್ಟರವರೆಗೆ ಸರಿ ಇರ್ತೀವಿ, ಆ ತಕ್ಷಣ ನಮ್ಗೆ ಆ ಮುಖ ಬಿಳಿಸ್ಕೊಳ್ಳೋದು, ಉಸಿರಾಟದ ವೇಗ ಹೆಚ್ಚಾಗುವಂಥದ್ದು, ಇದಕ್ಕೆ ಸಹಾಯಕವಾಗುವಂತಹ ಈ ಪ್ರಕ್ರಿಯೆ ಏನಿದೆ ಅಲ್ಲ, ಅದನ್ನ ಅವರು ಕೇಳ್ತಿದ್ದಾರೆ.
ಇಲ್ಲಿ ಅಡ್ರಿನಲಿನ್ ಹಾರ್ಮೋನು ನೇರವಾಗಿ ರಕ್ತದಲ್ಲಿ ಸ್ರವಿಸಲ್ಪಡ್ತದೆ. ಅಡ್ರಿನಲಿನ್ ಹಾರ್ಮೋನ್ ಅಂತ ಇರುತ್ತೆ. ಇದೇನ್ ಮಾಡುತ್ತೆ, ಈ ರೀತಿ ಒತ್ತಡದ ಅಥವಾ ಭಯಭೀತವಾದಂತಹ ಪರಿಸ್ಥಿತಿಯನ್ನು ನಾವು ಎದುರಿಸಲಿಕ್ಕೆ ನಮ್ಮನ್ನ ಸಿದ್ಧ ಮಾಡುವಂತಹ ಹಾರ್ಮೋನು ಇದೆ. ಇಲ್ಲಿ ನೋಡಿ, ಇದು ಕಿಡ್ನಿಯ ಮೇಲ್ಭಾಗದಲ್ಲಿ ಇರ್ತದೆ, ಎರಡು ಕಡೆ ಕಿಡ್ನಿಯ ಮೇಲ್ಭಾಗದಲ್ಲಿ ಇದ್ದಿರ್ತದೆ ಅಡ್ರಿನಲ್ ಗ್ರಂಥಿ. ಈಗ ಇದೇನ್ ಮಾಡ್ತದೆ, ಅಡ್ರಿನಾಲಿನ್ ಹಾರ್ಮೋನು ನೇರವಾಗಿ ರಕ್ತಕ್ಕೆ ಸ್ರವಿಸಲ್ಪಡ್ತದೆ. ಅವಾಗ ಅದು ಏನ್ ಸಂದೇಶ ಕೊಡ್ತದೆ, ಅಡ್ರಿನಾಲಿನ್ ಹಾರ್ಮೋನ್ ಬಂದಿದ್ದು ಈಗ ಮತ್ತೆ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಇಟ್ಟುಕೊಳ್ಳುವ. ಸೈನಿಕರೆಲ್ಲ ಅವಾಗ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ಡಂಗುರ ಬಾರಿಸ್ತಿದ್ರು ಅಲ್ವಾ. ಈಗ ಅಡ್ರಿನಾಲಿನ್ ಹಾರ್ಮೋನು ಡಂಗುರ ಬಾರಿಸಿದೆ. ಏನಂತ, ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತಲಿನ ಸ್ನಾಯುಗಳು ಸಂಕೋಚನಗೊಳ್ಳಬೇಕು ಅಂತ ಡಂಗುರ ಬಾರಿಸ್ತಿದೆ, ಆರ್ಡರ್ ಮಾಡ್ತಾ ಇದೆ. ಏನಂತ, ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತದಲ್ಲಿನ ಸ್ನಾಯುಗಳು ಸಂಕೋಚನದಿಂದಾಗಿ ಈ ಅಂಗಕ್ಕೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ. ಇಲ್ಲಿ ಏನು ರಕ್ತ ಹರಿತಾ ಇತ್ತಲ್ಲ ಅದು ಕಡಿಮೆ ಆಗ್ತದೆ. ಆ ಸಮಯದಲ್ಲಿ ನಮಗೆ ಚರ್ಮದ ಮೇಲೆ ಇರುವಂತಹ ರಕ್ತ ಅಷ್ಟು ಇಂಪಾರ್ಟೆಂಟ್ ಇರೋದಿಲ್ಲ. ಯಾವುದು ನಮಗೆ ಓಡ್ಲಿಕ್ಕೆ ಬೇಕಲ್ಲ, ನಮಗೆ ಶಕ್ತಿ ಬೇಕಲ್ಲ, ಅದಕ್ಕೆ ನಮಗೆ ನಮ್ಮ ಅಸ್ಥಿ ಪಂಜರಕ್ಕೆ ರಕ್ತದ ಅವಶ್ಯಕತೆ ಜಾಸ್ತಿ ಇರ್ತದೆ, ಆಕ್ಸಿಜನ್ ಅವಶ್ಯಕತೆ ಜಾಸ್ತಿ ಇರ್ತದೆ. ಈಗ ವಪೆ ಮತ್ತು ಪಕ್ಕೆಲುಬುಗಳ ಸ್ನಾಯುಗಳ ಸಂಕೋಚನದಿಂದಾಗಿ ಉಸಿರಾಟದ ದರವು ಹೆಚ್ಚಾಗುತ್ತದೆ. ಯಾಕೆ ಉಸಿರಾಟದ ದರ ಹೆಚ್ಚಾಗ್ತದೆ ಅಂದ್ರೆ, ಹೆಚ್ಚಿನ ಆಕ್ಸಿಜನ್ ನಮ್ಮ ಬಾಡಿಗೆ ಸಿಕ್ಕರೆ ಹೆಚ್ಚಿನ ಎನರ್ಜಿ ರಿಲೀಸ್ ಆಗ್ತದೆ. ಆಗ ನಾವು ಫಾಸ್ಟ್ ಆಗಿ ಓಡ್ಕೊಂಡು ಹೋಗ್ಬಹುದು. ಇಲ್ಲಿ ಉಸಿರಾಟದ ದರವು ಹೆಚ್ಚಾಗ್ತದೆ. ಯಾಕೆ, ವಪೆ ಮತ್ತು ಪಕ್ಕೆಲುಬುಗಳ ಸ್ನಾಯುಗಳು ಸಂಕೋಚನಗೊಳ್ಳುವುದರಿಂದ. ಅದಾದ್ಮೇಲೆ ಹೃದಯವು ವೇಗವಾಗಿ ಬಡಿಯುತ್ತದೆ. ಇದರ ಪರಿಣಾಮವಾಗಿ ಸ್ನಾಯುಗಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಪೂರೈಸುತ್ತವೆ. ಸ್ನಾಯುಗಳಲ್ಲಿ ಹೆಚ್ಚಿನ ಆಮ್ಲಜನಕ ಪೂರೈಕೆ ಆಗ್ತದೆ. ಹಾಗಾಗಿ ನಮಗೆ ಆ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಬೇಕಾದಂತಹ ಶಕ್ತಿ ದೊರೀತದೆ. ಇದು ಭಯದಿಂದ, ಅದಕ್ಕೆ ಈಗ ಭಯಗೊಂಡವ್ರ ಅವನ ಮುಖ ನೋಡು ಬಿಳಿಸ್ಕೊಂಡಿದೆ ಅಂತ ಹೇಳ್ತಾರಲ್ವಾ, ಭಯದಿಂದ. ಇದೇ ಕಾರಣಕ್ಕಾಗಿ ನಾವು ಹೆದರ್ಕೊಂಡಾಗ ಉಸಿರಾಟ ಹೆಚ್ಚಾಗ್ತದೆ. ಇದೇ ಕಾರಣಕ್ಕಾಗಿ ನಮ್ಮ ಎನರ್ಜಿ ಎಲ್ಲ ಎಲ್ಲಿ ಹೋಗ್ತದೆ, ಸ್ನಾಯುಗಳಿಗೆ. ನಮ್ಮ ಕಾಲುಗಳ ಸ್ನಾಯುಗಳಿರಬಹುದು, ಕೈಯ ಸ್ನಾಯು ಇರಬಹುದು, ಇಲ್ಲೆಲ್ಲ ಹೋಗ್ತದೆ. ನಾವು ಆ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ್ಯಾವ ಸ್ನಾಯುಗಳ ಸಹಾಯ ಬೇಕಲ್ಲ ಅಲ್ಲೆಲ್ಲ ಹೋಗ್ತದೆ. ನಮ್ಮ ಅಸ್ಥಿ ಪಂಜರದ ಸ್ನಾಯುಗಳಿಗೆ ಹೋಗಿರ್ತದೆ. ಇದು ಈ ಪರಿಸ್ಥಿತಿಯನ್ನ ನಿಭಾಯಿಸಲು ವ್ಯಕ್ತಿಗೆ ಅನುವು ಮಾಡಿಕೊಡುವ ಪ್ರಕ್ರಿಯೆ ಆಗಿರುತ್ತದೆ. 12ನೇ ಪ್ರಶ್ನೆ, ಆಕ್ಸಿನ್ಗಳು ಆಧಾರವನ್ನು ಸುತ್ತುವರೆದಿರುವ ಸಸ್ಯದ ಬೆಳವಣಿಗೆಯನ್ನು ಹೇಗೆ ಉತ್ತೇಜಿಸುತ್ತವೆ? ಆಕ್ಸಿನ್ಗಳು ಏನು, ಇದು ಕಾಂಡಗಳ ತುದಿಯಲ್ಲಿ ಇರುವಂತಹ ಹಾರ್ಮೋನ್ ಆಗಿದೆ. ಇದು ಜೀವಕೋಶಗಳು, ಸಸ್ಯಗಳಲ್ಲಿ ಕಾಂಡಗಳು ಉದ್ದವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುವಂತದ್ದಾಗಿದೆ. ಈಗೇನ್ ಕೇಳ್ತಿದ್ದಾರೆ ಅವರು, ಆಕ್ಸಿನ್ಗಳು ಆಧಾರವನ್ನು ಸುತ್ತುವರಿದಿರುವ ಸಸ್ಯದ ಬೆಳವಣಿಗೆಯನ್ನು ಹೇಗೆ ಉತ್ತೇಜಿಸುತ್ತವೆ ಅಂತ ಕೇಳಿದ್ದಾರೆ. ಈಗ ನಿಮಗ್ ಗೊತ್ತಿದೆ ನೋಡಿ, ಬಳ್ಳಿ ಹಬ್ಬಿಕೊಳ್ತಾ ಇದೆ, ಬಳ್ಳಿ ಹೋಗ್ತಾ ಇರುತ್ತೆ, ಒಂದು ಆಧಾರ ಸಿಕ್ಕಿದೆ. ಇಲ್ಲಿ ಒಂದು ಆಧಾರ ಸಿಕ್ಕಿದೆ ಅಂದ್ರೆ ಅದು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ಹಬ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಆಧಾರ ಸಿಕ್ಕಿದೆ, ಅದಕ್ಕೆ ಹಬ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಇಲ್ಲಿ ಆಕ್ಸಿನ್ ಆಧಾರವನ್ನ ಸುತ್ತುವರೆದಿರುವಂತಹ ಸಸ್ಯದ ಬೆಳವಣಿಗೆಯನ್ನ ಹೇಗೆ ಉತ್ತೇಜಿಸುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಉತ್ಪಾದನೆ ಆಗುತ್ತದೆ ಮತ್ತು ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇಲ್ಲಿ ಏನಾಗುತ್ತೆ, ಈಗ ಇಲ್ಲಿ ಇರುವಂತಹ ಆಕ್ಸಿನ್ ಹಾರ್ಮೋನು ಈ ಕಡೆ ಬರ್ತದೆ, ಇಲ್ಲಿ ಇದಿನ್ನು ಆಧಾರಕ್ಕೆ ಹೋಗಿ ಸಪೋರ್ಟ್ ಅನ್ನ ಪಡ್ಕೊಂಡಿಲ್ಲ ಅಲ್ವಾ. ಹಾಗಾಗಿ ಇದು ಉದ್ದವಾಗಿ ಬೆಳೆದು ಇದು ಕೂಡ ಆಧಾರವನ್ನ ಬಳಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಆಕ್ಸಿನ್ಗಳು ಸಸ್ಯದ ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಇಲ್ಲಿ ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರ ಪರಿಣಾಮವಾಗಿ ಕಾಂಡವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈಗ ಇಲ್ಲಿ ಕೆಲಸ ಎಲ್ಲ ಮುಗೀತು ಅಂದ್ರೆ ಎಲ್ಲಿ ಹೋಗ್ತದೆ ಆಕ್ಸಿನ್? ಯಾವ ಕಡೆ ನೆರಳಿನ ಪ್ರದೇಶ ಇತ್ತಲ್ಲ ಅದನ್ನು ಬಿಸ್ಲಿಕ್ಕೆ ಕರ್ಕೊ ಬರ್ಬೇಕಲ್ಲ. ಹಾಗಾಗಿ ಅದು ಆ ಜಾಗಕ್ಕೆ ಹೋಗಿ ಅಲ್ಲಿ ಜೀವಕೋಶಗಳನ್ನ
ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾಗಿ ಅದು ನಮಗೆ ಬೆಳಕಿನ ಕಡೆ ಬಾಗಿದ ತರ ನಮಗೆ ಫೀಲ್ ಬರುತ್ತೆ. ಇದು ಆಕ್ಸಿನ್ಗಳು ಸಸ್ಯದ ಬೆಳವಣಿಗೆಯನ್ನ ಉತ್ತೇಜಿಸುವಂಥದ್ದು. ಮಾನವನ ಮೆದುಳಿನ ರಚನೆಯ ರೇಖಾಚಿತ್ರವನ್ನು ರಚಿಸಿ ಮತ್ತು ಭಾಗಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಮಾನವನ ಮೆದುಳಿನ ರಚನೆಯ ರೇಖಾಚಿತ್ರ. ಇಲ್ಲಿ ನೋಡಿ, ಇದು ಮಾನವನ ಮೆದುಳಿನ ರಚನೆಯಾಗಿದೆ. ಇದು ಮಹಾಮಸ್ತಿಷ್ಕ. ಮುಮ್ಮೆದುಳಿನಲ್ಲಿ ಇರುವಂತದ್ದು. ಇದು ಹೆಚ್ಚಿನ ಪ್ರದೇಶವನ್ನ, ಮೆದುಳಿನ ಹೆಚ್ಚಿನ ಪ್ರದೇಶದಲ್ಲಿ ಮಹಾಮಸ್ತಿಷ್ಕ ಇರುತ್ತದೆ. ಹಾಗೆ ಇದನ್ನ ಕಪಾಲ ಅಂತ ಕರಿತೀವಿ, ತಲೆಬುರುಡೆ. ಇದು ಮಧ್ಯ ಮೆದುಳು. ಅದೇ ತರ ಇಲ್ಲಿ ಮೆದುಳು ಬಳ್ಳಿ ಬರ್ತದೆ. ಮೆದುಳು ಬಳ್ಳಿ ಗೊತ್ತಿದೆ ನಿಮ್ಗೆ, ಪರಾವರ್ತಿತ ಚಾಪದಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದಿದೆ ಮೆದುಳು ಬಳ್ಳಿ. ಇದನ್ನ ಮುಮ್ಮೆದುಳು ಅಂತ ಕರಿತೀವಿ. ತೋರಿಸಿದಾರಲ್ಲ, ಇದು ಮುಮ್ಮೆದುಳು ಇರ್ತದೆ. ಆಮೇಲೆ ಇದು ಹೈಪೋಥಲಾಮಸ್ ಇದೆ. ಹೈಪೋಥಲಾಮಸ್. ಆಮೇಲೆ ಇದು ಪಿಟ್ಯೂಟರಿ ಗ್ರಂಥಿ. ಇದು ಪಿಟ್ಯೂಟರಿ ಗ್ರಂಥಿ. ಇದು ಪಾನ್ಸ್. ಇದು ಮೆಡುಲ್ಲಾ. ಇದು ಅನುಮಸ್ತಿಷ್ಕ. ಈ ರೀತಿಯಾಗಿ ಮಾನವನ ಮೆದುಳಿನ ರೇಖಾಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸುವುದನ್ನ ಕಲಿಬೇಕು ಮಕ್ಕಳೇ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಗೊತ್ತಾಯ್ತಾ? ಇದನ್ನ ಬಹಳಷ್ಟು ಬಾರಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಹಾಗಾಗಿ ಇದನ್ನ ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಸ್. ಈ ಕೆಳಗಿನ ಸಂದರ್ಭಗಳನ್ನ ಊಹಿಸಿಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ದೇಹದಲ್ಲಿ ರಕ್ತದೊತ್ತಡದ ಏರಿಳಿತ. ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿವೆ? ಕಾರಣ ನೀಡಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು. ನಮಗ್ ಬೇಕು ಅಂದ್ರೆ ಚಪ್ಪಾಳೆ ತಟ್ತೀವಿ, ಬೇಡ ಬೇಜಾರ್ ಬಂತು ಅಂದ್ರೆ ಸುಮ್ನೆ ಕುತ್ಕೊಂಡಿರ್ತೀವಿ ಅಲ್ವಾ? ಹಾಗಿದ್ರೆ ಇದು ನಾವು ಇಚ್ಛೆಯಿಂದ ಮಾಡುವಂತದ್ದ ಅಥವಾ ತನ್ನಿಂತಾನೇ ಕೈ ಚಪ್ಪಾಳೆ ತಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ? ಇಚ್ಛೆಯಿಂದ ಮಾಡ್ತೀವಿ ಅಲ್ವಾ? ಹಾಗಾಗಿ ಇದು ಐಚ್ಛಿಕ ಕ್ರಿಯೆಯಾಗಿದೆ. ಮೊದಲನೇದೇನಿದೆ, ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಐಚ್ಛಿಕ ಕ್ರಿಯೆ. ಇದು ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸುವ ಆಧಾರದ ಮೇಲೆ ಇದನ್ನ ನಮ್ಮ ಮುಮ್ಮೆದುಳು ನಿಯಂತ್ರಿಸುತ್ತದೆ. ಇದನ್ನ ನಿಯಂತ್ರಿಸುವಂತದ್ದು ಯಾವುದು? ನಮ್ಮ ಮುಮ್ಮೆದುಳು. ಯೋಚನೆ ಮಾಡಿ ಮಾಡುವಂತದ್ದು, ಯೋಚನೆ ಮಾಡಿ ನಿರ್ಧರಿಸುವಂತದ್ದು. ದೇಹದಲ್ಲಿ ರಕ್ತದೊತ್ತಡದ ಏರಿಳಿತ. ಕೆಲವೊಬ್ಬರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅವರೇ ತರಿಸ್ಕೊಂಡಿರೋದಾ? ಅಲ್ಲ, ಅವರು ಬೇಕು ಅಂತ ಮಾಡ್ಕೊಂಡಿರೋದಲ್ಲ ಅಲ್ವಾ? ದೇಹದಲ್ಲಿ ರಕ್ತದೊತ್ತಡದ ಏರಿಳಿತ ಏನಿದೆ ಅದು ಅನೈಚ್ಛಿಕ ಕ್ರಿಯೆ ಆಗಿದೆ. ನಾವು ಬೇಕು ಅಂದ್ರೆ ಹೈ ಮಾಡ್ಕೊಳ್ಳೋದು, ಬೇಡ ಅಂದ್ರೆ ಕಡಿಮೆ ಮಾಡ್ಕೊಳ್ಳೋದು ಅಲ್ಲ. ಇದು ಅನೈಚ್ಛಿಕ ಕ್ರಿಯೆಯಾಗಿದೆ. ಇದು ಅನೈಚ್ಛಿಕ ಕ್ರಿಯೆ ಅಂದ್ರೆ ಏನು? ಯೋಚನಾ ಹೆಸರಲ್ಲೇ ಇದೆ, ಅನೈಚ್ಛಿಕ. ಇಚ್ಛೆಯಿಂದ ಮಾಡುವಂತದ್ದಲ್ಲ, ಅನೈಚ್ಛಿಕ. ಇದು ಯೋಚನಾ ನಿಯಂತ್ರಣವಿಲ್ಲದ ಕ್ರಿಯೆ. ಹಿಮ್ಮೆದುಳಿನ ಮೆಡುಲ್ಲಾ ಇದನ್ನ ನಿಯಂತ್ರಿಸುತ್ತೆ. ಹಿಮ್ಮೆದುಳಿನ ಮೆಡುಲ್ಲಾ ಏನಿದೆ, ಇದು ಅನೈಚ್ಛಿಕ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ಸರಿ, ಐಚ್ಛಿಕ ಕ್ರಿಯೆ ಮತ್ತೆ ಅನೈಚ್ಛಿಕ ಕ್ರಿಯೆ ಬಹಳ ಸುಲಭ ಅಲ್ವಾ? ನಿಮಗೆ ಅವುಗಳ ನಡುವೆ ವ್ಯತ್ಯಾಸವನ್ನ ಆರಾಮಾಗಿ ಬರಿಬಹುದು. ಈಸಿ ಇತ್ತ ಪ್ರಶ್ನೆ? ಹೌದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗಿದ್ರೆ, ಬಳ್ಳಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನ ಕಡೆಗೆ ನಿಮಿಷ ಬಳ್ಳಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರಿಕೆಯ ಚಲನೆಯಲ್ಲಿ
ದ್ಯುತಿ ಅನುವರ್ತನೆ, ರಾಸಾಯನಿಕ ಅನುವರ್ತನೆ ಹಾಗೂ ಸ್ಪರ್ಶ ಅನುವರ್ತನೆಗಳು ಹೇಗೆ ಸಮನ್ವಯಗೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಈಗ ನಿಮಗ್ ಗೊತ್ತಿದೆ ದ್ಯುತಿ ಅನುವರ್ತನೆ ಅಂದ್ರೆ ಏನು. ದ್ಯುತಿ ಅಂದ್ರೆ ಏನು, ಯಾವುದು ಬೆಳಕನ್ನ ರಿಪ್ರೆಸೆಂಟ್ ಮಾಡುತ್ತಲ್ಲ ಅದನ್ನ ದ್ಯುತಿ ಅಂತ ಕರೀತಾರೆ. ರಾಸಾಯನಿಕ ಅನುವರ್ತನೆ, ರಾಸಾಯನಿಕ ಅಂದ್ರೆ ಕೆಮಿಕಲ್ಸ್, ಇದು ನಿಮಗ್ ಗೊತ್ತು. ಸ್ಪರ್ಶ ಅನುವರ್ತನೆ, ಇವು ಹೇಗೆ ಸಮನ್ವಯಗೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಈಗ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿರುವಂತಹ ಆಕ್ಸಿನ್ ಹಾರ್ಮೋನ್ ಏನಿದೆ ಅದು ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಸಂಶ್ಲೇಷಿಸಲ್ಪಡುತ್ತದೆ. ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ಆದ್ದರಿಂದ ಕಾಂಡ ಉದ್ದವಾಗಿ ಬೆಳೆಯುತ್ತೆ. ಇದು ಬೆಳಕನ್ನ ಗ್ರಹಿಸಿಕೊಂಡು ಆಗಿರುವಂತಹದ್ದು ದ್ಯುತಿ ಅನುವರ್ತನೆ ಆಯ್ತು. ಸಸ್ಯದ ಒಂದು ಬದಿಯಿಂದ ಬೆಳಕು ಬಂದಾಗ ಆಕ್ಸಿನ್ ಕಾಂಡದ ನೆರಳಿನ ಕಡೆಗೆ ಹರಡುತ್ತದೆ. ಇಲ್ಲಿ ತನ್ನ ಕೆಲಸ ಮುಗೀತು ಅಂತ ಅದು ಎಲ್ಲಿ ಹೋಗ್ತದೆ, ಕಾಂಡದ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ಕಾಂಡದಲ್ಲಿನ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಉತ್ತೇಜಿಸುತ್ತದೆ. ಇದರಿಂದ ಸಸ್ಯವು ಬೆಳಕಿನ ಕಡೆಗೆ ಬಾಗುವಂತೆ ಮಾಡುತ್ತದೆ. ಫಸ್ಟು ಇಲ್ಲಿ ಕಾಂಡದ ತುದಿಯಲ್ಲಿ ಸ್ಟಾರ್ಟ್ ಆಗ್ತದೆ, ಅಲ್ಲಿ ತನ್ನ ಕೆಲಸ ಮುಗಿದ ಮೇಲೆ ಎಲ್ಲಿ ಹೋಗ್ತದೆ, ಎಲ್ಲಿ ಕಾಂಡ ನೆರಳಿನ ಕಡೆ ಇದೆ ಅಲ್ಲ ಅದಕ್ಕೂ ಬಿಸಿಲು ಬೇಕಲ್ಲ, ಹಾಗಾಗಿ ಆ ಜೀವಕೋಶಗಳನ್ನ ಆ ಕಾಂಡದ ಭಾಗವನ್ನ ಕೂಡ ಬೆಳೆಸಲಿಕ್ಕೆ ಅಂತ ಆ ಕಡೆ ಹೋಗ್ತದೆ. ಅಲ್ಲಿ ಬೆಳವಣಿಗೆ ಮಾಡಿ ಕಾಂಡದಲ್ಲಿನ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಉತ್ತೇಜಿಸಿ ಸಸ್ಯವು ಬೆಳಕಿನ ಕಡೆಗೆ ಬಾಗುವಂತೆ ಮಾಡುತ್ತದೆ. ಈಗ ಬಳ್ಳಿಯ ಕುಡಿಗಳು ಆಧಾರದ ಸ್ಪರ್ಶಕ್ಕೆ ಬಂದ ನಂತರ ಇಲ್ಲಿ ನೋಡಿ ಸ್ಪರ್ಶ ಅನುವರ್ತನೆ ಬಂದೋಯ್ತು. ಇಲ್ಲಿ ಬಳ್ಳಿಗಳ ಕುಡಿಗಳು ಆಧಾರದ ಸ್ಪರ್ಶಕ್ಕೆ ಬಂದ ನಂತರ ಅದರ ವಿರುದ್ಧ ದಿಕ್ಕಿನಲ್ಲಿರುವ ಜೀವಕೋಶಗಳಲ್ಲಿ ಆಕ್ಸಿನ್ ಸಾಂದ್ರತೆ ಹೆಚ್ಚಾಗುತ್ತವೆ. ಈಗ ಯಾವ ತರ ಅಂದ್ರೆ ಒಂದು ಇಮ್ಯಾಜಿನೇಷನ್ ಹೋಗೋಣ ನಾವು. ಏನಂದ್ರೆ 4-5 ಜನ ಸಣ್ಣ ಸಣ್ಣ ಮಕ್ಕಳು ನಿಮ್ ಸ್ಕೂಲ್ ಅವರೇ ಅಂತ ಇಟ್ಕೊಳ್ಳುವ, ರಸ್ತೆ ದಾಟ್ತಿದ್ದಾರೆ. ನೀವು 4-5 ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಗಾಡಿ ಬರ್ತಿದೆ ಅಂತ ಇಟ್ಕೊಳ್ಳೋಣ, ಫುಲ್ ವಾಹನಗಳು ಬರ್ತಾ ಇದೆ. ಈಗ ಏನ್ ಮಾಡ್ತೀರಿ, ಒಬ್ರನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸ್ತೀರಿ ಅಲ್ವಾ. ಈಗ ಅವ್ರನ್ನ ರೋಡ್ ದಾಟ್ಸಾಯ್ತಲ್ಲ, ಈಗ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ, ಬೇರೆಯವ್ರ ಕಡೆ ಹೋಗುದು. ಇಲ್ಲೂ ಕೂಡ ಅದೇ ರೀತಿ ಏನಾಗ್ತದೆ, ಮೊದ್ಲು ಈ ಕುಡಿಯ ತುದಿಯಲ್ಲಿ ಈ ಕುಡಿಗಳ ಕಡೆ ಆಕ್ಸಿಜನ್ ಇತ್ತು ಅಂತ ಇಟ್ಕೊಳ್ಳುವ. ಈಗ ಇದು ಸ್ಪರ್ಶಕ್ಕೆ ಬಂತು, ಇದಕ್ಕೊಂದು ಆಧಾರ ಸಿಕ್ತು ಅಂತ ಆಕ್ಸಿಜನ್ ಗೊತ್ತಾಗ್ತದೆ. ಈಗ ಇಲ್ಲೆಲ್ಲ ಇರುವಂತದ್ದಕ್ಕೆ ಇನ್ನೂ ಆಧಾರ ಸಿಕ್ಕಿಲ್ಲ, ಹಾಗಾಗಿ ಏನ್ ಮಾಡ್ತದೆ ಇದು, ಇಲ್ಲಿ ಆಕ್ಸಿಜನ್ ನ ಸಾಂದ್ರತೆ ಜಾಸ್ತಿ ಆಗ್ತದೆ. ಹಾಗೆ ಮತ್ತೆ ಅವು ಮತ್ತೆ ಉದ್ದವಾಗಿ ಬೆಳೆದು ಅವು ಕೂಡ ಹೋಗಿ ಆಧಾರವನ್ನ ಸೇರ್ಲಿಕ್ಕೆ ಸಹಾಯ ಆಗಿರ್ತದೆ ಈ ರೀತಿಯಾಗಿ. ಅದೇ ತರ ಇಲ್ಲಿ ರಾಸಾಯನಿಕ ಅನುವರ್ತನೆ ಅಂತ ಬಂದ್ರೆ ಈ ಸಸ್ಯಗಳು ಈ ತರ ಹಬ್ಬಿಕೊಳ್ಳುತ್ತವಲ್ಲ ಆಧಾರಕ್ಕೆ, ಅವು ಚೆಕ್ ಮಾಡ್ತವೆ, ರಾಸಾಯನಿಕಗಳನ್ನ ಉಪಯೋಗಿಸಿಕೊಂಡು ಚೆಕ್ ಮಾಡ್ತವೆ. ಈಗ ತಮ್ಮದೇ ಬಳ್ಳಿಗೆ ಅವು ಹಬ್ಬಿಕೊಳ್ಳೋದಿಲ್ಲ, ನೀವು ನೋಡಿರ್ಬಹುದು. ಯಾವುದೇ ಬಳ್ಳಿ ಇರಬಹುದು, ಬೇರೆ ಗಿಡ ಹಬ್ಬಿಕೊಳ್ತದೆ, ತಮ್ಮದೇ ಗಿಡಕ್ಕೆ ಹಬ್ಬಿಕೊಳ್ಳೋದಿಲ್ಲ. ಯಾಕೆಂದ್ರೆ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ ಅವೆರಡರ ನಡುವೆ. ಎರಡಕ್ಕೂ ಸೇಮ್ ಶಕ್ತಿ ಬೇಕು, ಸೇಮ್ ಒಂದೇ ರೀತಿಯಾದಂತಹ ಎಲ್ಲಾ ಗುಣಗಳಿರ್ತಾವಲ್ಲ, ಅಲ್ಲಿ ಒಂದಕ್ಕೊಂದು ಹೋಲಿಕೆ ಆಗೋದಿಲ್ಲ. ಹಾಗಾಗಿ ಅದು ಬೇರೆ ಮರವನ್ನ ಯಾವುದನ್ನು ಅಂತ ನೋಡ್ತದೆ. ಅಲ್ಲಿ ರಾಸಾಯನಿಕವನ್ನ ಬಿಡುಗಡೆ ಮಾಡಿ ಇದು ಸೇಫ್ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹಬ್ಬಿಕೊಳ್ತದೆ. ಇದರ ಪರಿಣಾಮವಾಗಿ ಕುಡಿ ಆಧಾರದ ಸುತ್ತ ವೃತ್ತಾಕಾರವಾಗಿ ಸುತ್ತಿಕೊಂಡು ಅದಕ್ಕೆ ಅಂಟಿಕೊಳ್ಳುತ್ತದೆ. ಹೀಗಾಗಿ ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರಿಕೆಯ ಚಲನೆಯಲ್ಲಿ ದ್ಯುತಿ ಅನುವರ್ತನೆ, ಸ್ಪರ್ಶ ಅನುವರ್ತನೆ ಹಾಗೂ ರಾಸಾಯನಿಕ ಅನುವರ್ತನೆಗಳು ಸಮನ್ವಯಗೊಳ್ಳುತ್ತವೆ ಅಂತ ಹೇಳ್ತೀವಿ. ನರಗಳ ಪ್ರಚೋದನೆಯು ಅದರ ಮೂಲಕ ಹಾದು ಹೋಗಲು ಸಹಾಯ ಮಾಡುವ ನರಕೋಶದ ಭಾಗ ಅಂತ ಕೇಳಿದ್ದಾರೆ. ಈಗ ನರಗಳ ಪ್ರಚೋದನೆ ಏನಿರ್ತದಲ್ಲ, ನರಗಳ ಪ್ರಚೋದನೆಯ ಅದರ ಮೂಲಕ ಹಾದು ಹೋಗಲು ಸಹಾಯ ಮಾಡುವಂತಹ ನರಕೋಶದ ಭಾಗ. ಜೀವಕೋಶದ ಕಡೆಗೆ ಹೋಗ್ಲಿಕ್ಕೆ ನರಕೋಶದ ಯಾವ ಭಾಗ ಸಹಾಯ ಮಾಡ್ತದೆ? ನರಗಳ ಪ್ರಚೋದನೆ ಏನಿರ್ತದಲ್ಲ, ಈಗ ನಾನು ಬಿಸಿಯನ್ನ ಮುಟ್ಟಿದ್ದೀನಿ ಅಂತಿದ್ರೆ, ಬಿಸಿಯನ್ನ ಮುಟ್ಟಿರುವಂತದ್ದನ್ನ ಜೀವಕೋಶದ ಕಡೆಗೆ, ಆ ನರಕೋಶದ ಒಂದು ಭಾಗ ಜೀವಕೋಶದ ಕಡೆಗೆ ಹೋಗುವಂತೆ, ಈ ಜೀವಕೋಶದ ಕಡೆಗೆ
ಜೀವಕೋಶದ ಕಡೆಗೆ ಕಳಿಸುವಂಥದ್ದು ಯಾವುದು? ಅದು ಡೆಂಡ್ರೈಟ್. ಡೆಂಡ್ರೈಟ್ಸ್ ಏನ್ ಮಾಡುತ್ತೆ? ಜೀವಕೋಶದ ಕಡೆಗೆ ಇಲ್ಲಿ ಮಾಹಿತಿಯನ್ನ ಏನು ಪಡ್ಕೊಂಡಿರ್ತಾವಲ್ಲ ಅದನ್ನ ಜೀವಕೋಶದ ಕಡೆಗೆ ಕಳಿಸ್ತವೆ. ಅದರ ನೆಕ್ಸ್ಟು ಜೀವಕೋಶದಿಂದ ದೂರ. ಇಲ್ಲಿ ಕೋಶ ಕಾಯಕ್ ಬರ್ತದಲ್ಲ, ಇಲ್ಲಿ ಬಂದು ಅದಾದ್ಮೇಲೆ ಏನಾಗ್ತದೆ ಇಲ್ಲಿ? ಇಲ್ಲಿಂದ ಜೀವಕೋಶದಿಂದ ದೂರ ಹೋಗುವಂಥದ್ದು ಯಾವುದು? ಈ ಕೋಶಕಾಯದಿಂದ ಮುಂದೆ ಎಲ್ಲಿ ಹೋಗ್ತದೆ ಅಂದ್ರೆ ಆಕ್ಸಾನ್. ಆಕ್ಸಾನ್ ಅಂತ ಹೇಳ್ತೀವಿ. ಆಕ್ಸಾನ್ ನ ಮೂಲಕ ಮುಂದೆ ಹೋಗಿ ಸಂಸರ್ಗವನ್ನ ದಾಟಿ ಬೇರೆ ನರಕೋಶಕ್ಕೆ ಎಂಟ್ರಿ ಕೊಡ್ತದೆ. ಈ ರೀತಿಯಾಗಿ ಜೀವಕೋಶದ ಕಡೆಗೆ ಕಳಿಸುವಂಥದ್ದು ಡೆಂಡ್ರೈಟ್ಸ್, ಜೀವಕೋಶದಿಂದ ದೂರ ಕಳಿಸುವಂಥದ್ದು ಆಕ್ಸಾನ್ ಆಗಿರ್ತದೆ. ನಮ್ಮ ದೇಹದಲ್ಲಿ ಇನ್ಸುಲಿನ್, ಈಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರವೇನು? ಇನ್ಸುಲಿನ್ ಅಂತೂ ಓದಾಯ್ತು ಅಲ್ವಾ? ಇನ್ಸುಲಿನ್ ಈಗ ನೀವೇ ಉತ್ತರ ಹೇಳ್ತೀರಿ. ಹೇಳ್ತಿದ್ದೀರಾ ಉತ್ತರನ? ಎಸ್. ಇನ್ಸುಲಿನ್ ಅನ್ನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ. ಹೇಳಿದೀನಿ, ಯಾರಿಗಾದ್ರೂ ಹೆಚ್ಚಿನ ಡಯಾಬಿಟಿಸ್ ಇದ್ರೆ ಅವ್ರು ಏನ್ ಮಾಡ್ತಾರೆ? ಡಯಾಬಿಟಿಸ್ ರೋಗ ಇದ್ರೆ ಅವರು ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಥ್ರೂ ತಗೊಳ್ತಾ ಇರ್ತಾರೆ. ಇದು ಇನ್ಸುಲಿನ್ ಯಾಕೆ ಅಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಇದು ನಿಯಂತ್ರಿಸ್ತದೆ. ಹೆಚ್ಚು ಸಕ್ಕರೆ ಮಟ್ಟ ಇದ್ರೆ ಹೆಚ್ಚು ಇನ್ಸುಲಿನ್ ಬಿಡುಗಡೆಯಾಗಿ ನಿಯಂತ್ರಣಕ್ಕೆ ತರ್ತದೆ. ಕಡಿಮೆ ಸಕ್ಕರೆ ಪ್ರಮಾಣ ಇದ್ರೆ ಕಡಿಮೆ ಇನ್ಸುಲಿನ್ ಬಿಡುಗಡೆಯಾಗಿ ಅಲ್ಲೂ ಕೂಡ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸ್ತದೆ. ಇದು ಇನ್ಸುಲಿನ್ ಆಯ್ತು. ಈಸ್ಟ್ರೋಜನ್ ಏನಿದೆ, ಈಗ ನೀವು ಮುಂದಿನ ಪಾಠವನ್ನ ಕಲಿಯೋರಿದ್ದೀರಿ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತ. ಅದರಲ್ಲಿ ಪ್ರೌಢಾವಸ್ಥೆ, ಈಗ ಪುರುಷರಿರಬಹುದು ಅಥವಾ ಹುಡುಗಿ ಇರಬಹುದು, ಹುಡುಗ ಇರಬಹುದು, ಒಂದು ಏಜ್ ಅನ್ನ ದಾಟಿದಾಗ ಪ್ರೌಢಾವಸ್ಥೆಯನ್ನ ತಲುಪ್ತಾರೆ ಅಲ್ವಾ? ಹದಿಹರೆಯದ ವಯಸ್ಸು, ಅದನ್ನ 8ನೇ ಕ್ಲಾಸಲ್ಲಿ ಓದಿದ್ದೀರಿ ನೀವು. ಇಲ್ಲಿ ಈಸ್ಟ್ರೋಜನ್ ಏನಿದೆ, ಇದು ಮಹಿಳೆಯರಲ್ಲಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗಳನ್ನ ತರಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಋತುಚಕ್ರವನ್ನು ನಿಯಂತ್ರಿಸುತ್ತದೆ. ಇದು ಈಸ್ಟ್ರೋಜನ್ನ ಕೆಲಸ. ಥೈರಾಕ್ಸಿನ್. ಥೈರಾಕ್ಸಿನ್ ಅಂತೂ ಮೊದಲನೇ ಪ್ರಶ್ನೆಯಲ್ಲೇ ನೋಡ್ಬಿಟ್ಟಿದೀವಿ. ಥೈರಾಕ್ಸಿನ್ ಏನ್ ಮಾಡುತ್ತೆ? ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಇದು ಥೈರಾಯ್ಡ್ ಗ್ರಂಥಿಯಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನ್ ಥೈರಾಕ್ಸಿನ್. ಇದಕ್ಕೆ ಅಯೋಡಿನ್ ಬೇಕಾಗುತ್ತೆ ಅಲ್ವಾ? ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯನ್ನ ನಿಯಂತ್ರಿಸುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ. ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಮತ್ತೆ ಬೇರುಗಳು ನೆಲದ ಕಡೆಗೆ ಬೆಳೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ನಿಮಗ್ ಗೊತ್ತಿದೆ, ಸಸ್ಯದ ಕಾಂಡ ಭೂಮಿ ನೆಲದ ಕಡೆ ಹೋಗ್ತಾ ಇರೋದಿಲ್ಲ ಅಲ್ವಾ? ಮೇಲ್ಮೇಲೆ ಹೋಗ್ತಾ ಇರ್ತದೆ. ಅದೇ ತರ ಬೇರುಗಳು ಮೇಲೆ ಹೋಗ್ತಾ ಇರ್ತವ? ಇಲ್ಲ, ಬೇರು ಕೆಳಗೆ ಹೋಗ್ತಾ ಇರ್ತದೆ. ಇದಕ್ಕೆ ಕಾರಣವೇನು? ಇದಕ್ಕೆ ಕಾರಣ ಅಂದ್ರೆ ಧನ ದ್ಯುತಿ ಅನುವರ್ತನೆ. ಹಾಗಿದ್ರೆ ದ್ಯುತಿ ಅನುವರ್ತನೆ ಅಂದ್ರೇನು? ಬೆಳಕನ್ನ ಗ್ರಹಿಸಿ ನಡೆಯುವಂತಹದ್ದೇನಿದೆ ಅದನ್ನ ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ದ್ಯುತಿ ಅಂದ್ರೆ ಬೆಳಕಿಗೆ ಸಂಬಂಧಪಟ್ಟದ್ದು, ಬೆಳಕು ಅಂತ ಮೀನಿಂಗ್ ಅನ್ನ ಕೊಡ್ತದೆ. ಇಲ್ಲಿ ಒಂದು ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸಿದರೆ ಅದನ್ನು ಧನ ದ್ಯುತಿ ಅನುವರ್ತನೆ ಎಂದು ಕರೆಯುತ್ತಾರೆ. ಇಲ್ಲಿ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಹೋಗಲು ಕಾರಣ ಅಂದ್ರೆ ದ್ಯುತಿ ಅನುವರ್ತನೆ ಆಗಿರುತ್ತೆ. ದ್ಯುತಿ ಅನುವರ್ತನೆ ಅಂದ್ರೆ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಬೆಳೆಯುವ ಮೂಲಕ, ದ್ಯುತಿಯ ಕಡೆಗೆ ಅಂದ್ರೆ ಬೆಳಕಿನ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸುವುದು, ಅದನ್ನ ಧನ ದ್ಯುತಿ ಅನುವರ್ತನೆ ಅಂತ ಕರಿತೇವೆ. ಬೇರುಗಳು ನೆಲದ ಕಡೆಗೆ ಬೆಳೆಯುವುದು ಋಣ ದ್ಯುತಿ ಅನುವರ್ತನೆ ಅಥವಾ ಧನ ಗುರುತ್ವಾನುವರ್ತನೆ ಅಂತ ಕೂಡ ಕರಿತೀವಿ ಅಲ್ವಾ? ಗುರುತ್ವಾನುವರ್ತನೆ ಬಗ್ಗೆ ನೀವು ಕಲ್ತಿದ್ದೀರಿ. ಇಲ್ಲಿ ಮೊದ್ಲೇ ಕಲ್ತಿದ್ರಲ್ಲ ಒಂದಿಷ್ಟು ಪ್ರಶ್ನೆಗಳ ಹಿಂದೆ, ಗುರುತ್ವಾನುವರ್ತನೆಯನ್ನ ನೋಡಾಗಿತ್ತು. ಗುರುತ್ವಾಕರ್ಷಣೆಯ ಕಡೆಗೆ ಅಂದ್ರೆ ಭೂಮಿಯ ಕಡೆಗೆ ಹೋಗ್ತಾ ಹೋದ್ರೆ ಅದನ್ನ ಧನ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಋಣ ದ್ಯುತಿ ಅನುವರ್ತನೆ ಅಂತ ಕೂಡ ಉಪಯೋಗಿಸಬಹುದು. ಯಾಕಂದ್ರೆ ಅದು ಬೆಳಕಿನ ವಿರುದ್ಧ ದಿಕ್ಕಿಗೆ, ಭೂಮಿಯ ಒಳಗಡೆ
ಬೆಳಕು ಹೋಗೋದಿಲ್ಲ ಅಲ್ಲ, ಆ ದಿಕ್ಕಿನ ಕಡೆ ಹೋಗ್ತಾ ಇರೋದ್ರಿಂದ ಅದನ್ನ ಋಣ ದ್ಯುತಿ ಅನುವರ್ತನೆ ಅಂತ ಕೂಡ ಕರಿಬಹುದು. ಒಂದು ಸಸ್ಯದ ಬೇರು ಬೆಳಕಿನಿಂದ ದೂರವಾಗಿ ಭೂಮಿಯ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸಿದರೆ ಅದನ್ನ ಋಣ ದ್ಯುತಿ ಅನುವರ್ತನೆ ಎಂದು ಕರೆಯುತ್ತಾರೆ. ಬೇರುಗಳು ನೆಲದ ಕಡೆಗೆ ಬೆಳೆಯಲು ಕಾರಣ ಋಣದ್ಯುತಿ ಅನುವರ್ತನೆ. ಋಣದ್ಯುತಿ ಅನುವರ್ತನೆ ಅಂದ್ರೆ ಏನು ಅಂದ್ರೆ ಸಸ್ಯದ ಬೇರು ಬೆಳಕಿನಿಂದ ದೂರವಾಗಿ ಭೂಮಿಯ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸುವುದು. ಅಥವಾ ಇದನ್ನ ನಾವು ಏನಂತ ಕರಿಬಹುದು, ಧನ ಗುರುತ್ವಾನುವರ್ತನೆ ಅಂತ ಕೂಡ ಕರಿಬಹುದು. ಸರಿನಾ? ಈ ಧನ ದ್ಯುತಿಯರ್ತನೆ ದ್ಯುತಿ ಅನುವರ್ತನೆ ಮತ್ತೆ ಧನ ಗುರುತ್ವಾನುವರ್ತನೆ ಅಥವಾ ಋಣ ದ್ಯುತಿ ಅನುವರ್ತನೆ, ಇಲ್ಲಿ ಋಣ ಗುರುತ್ವಾನುವರ್ತನೆ ಅಂತ ಕೂಡ ಹೇಳಬಹುದು ಅಲ್ವಾ. ಈಗ ಕಾಂಡಗಳು ಯಾವ ಕಡೆ ಹೋಗ್ತದೆ, ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಋಣ ಗುರುತ್ವಾನುವರ್ತನೆ ಅಂತ ಹೇಳಬಹುದು. ಬೇಡ, ಇಲ್ಲಿ ಏನ್ ಬರ್ದಿದೆ ಅದನ್ನ ನೋಡ್ಬಿಡೋಣ. ಧನ ದ್ಯುತಿ ಅನುವರ್ತನೆ ಹಾಗೆ ಋಣ ದ್ಯುತಿ ಅನುವರ್ತನೆ. ಇದು ಬಹಳ ಕಷ್ಟ ಏನಿಲ್ಲ, ನೀವು ನೆನ್ಪಿಟ್ಕೊಂಡ್ರಾಯ್ತು. ಗುರುತ್ವಾಕರ್ಷಣೆ ಅಂದ್ರೆ ಕೆಳಗಿರುವಂತದ್ದು, ಬೆಳಕು ಮೇಲಿರುವಂತದ್ದು, ಇಷ್ಟು ಗೊತ್ತಿದೆ ನಿಮಗೆ. ಆಕಾಶದಲ್ಲಿ ಬೆಳಕಿರ್ತದೆ, ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇರ್ತದೆ ಅಂತಿದ್ರೆ, ಈಗ ಗುರುತ್ವಾಕರ್ಷಣೆ ಇರುವ ಕಡೆ ಹೋಗುವಂತದ್ದು ಧನ, ಗುರುತ್ವಾಕರ್ಷಣೆ ವಿರುದ್ಧ ಹೋಗುವಂತದ್ದು ಋಣ ಗುರುತ್ವಾನುವರ್ತನೆ. ಅದೇ ತರ ಬೆಳಕಿನ ಕಡೆಗೆ ಹೋಗುವಂತದ್ದು ಧನ ದ್ಯುತಿ ಅನುವರ್ತನೆ, ಬೆಳಕಿನ ವಿರುದ್ಧ ದಿಕ್ಕಿಗೆ ಹೋಗುವಂತದ್ದು ಋಣ ದ್ಯುತಿ ಅನುವರ್ತನೆ. ಇಷ್ಟೇ ಇರುವಂತದ್ದು. ಇದನ್ನ ನೀವು ಯಾವುದೇ ಕೇಳಿದ್ರು ಈಸಿಯಾಗಿ ಬರೀಬಹುದು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗಿದ್ರೆ. ಓಕೆ, ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾನವನ ಮೆದುಳಿನ ಭಾಗಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇದನ್ನ ನೋಡಿದೀವಿ. ಐಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಸೆರಿಬ್ರಮ್, ಅನುಮಸ್ತಿಷ್ಕ ಅಲ್ವಾ. ಅನುಮಸ್ತಿಷ್ಕ ಏನಿದೆ ಅದು ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗವಾಗಿರುತ್ತೆ. ಐಚ್ಛಿಕ ಕ್ರಿಯೆಯಾಗಿರುವಂಥದ್ದು ಯಾವ್ಯಾವ್ದು ಐಚ್ಛಿಕ ಕ್ರಿಯೆ? ನಾವು ಒಂದು ಪೆನ್ನನ್ನ ಎತ್ಕೊಳ್ಳೋದಿರಬಹುದು. ಓಕೆ, ಇಲ್ಲಿ ಸೆರಿಬ್ರಮ್ ಏನಿದೆ ಇದು ಮಹಾಮಸ್ತಿಷ್ಕ ಹೇಳ್ತೀವಿ. ಸೆರಿಬೆಲ್ಲಮ್ ಅಂದ್ರೆ ಅನುಮಸ್ತಿಷ್ಕ ಆಗಿರುತ್ತೆ. ಸೆರಿಬ್ರಮ್ ಅಂತ ಬರ್ದಿದೀವಲ್ಲ, ಇದು ಮುಮ್ಮೆದುಳು ಅಥವಾ ಮಹಾಮಸ್ತಿಷ್ಕ ಅಂತ ಹೇಳ್ತೀವಿ. ಈ ಮುಮ್ಮೆದುಳು ಏನಿದೆ ಇದು ಐಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವಂತಹ ಭಾಗವಾಗಿರ್ತದೆ. ಮುಮ್ಮೆದುಳು ಐಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗವಾಗಿರ್ತದೆ. ನಾವು ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ತಗೋತೀವಲ್ಲ, ಅದು ಪ್ರೊಸೆಸ್ ಆಗುವಂತದ್ದು ಮುಮ್ಮೆದುಳಿನಲ್ಲಿ. ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಅಂದ್ರೆ ಮೆಡುಲ್ಲಾ. ಮೆಡುಲ್ಲಾ ಏನಿದೆ ಇದು ಅನೈಚ್ಛಿಕ ಕ್ರಿಯೆಗಳು. ಈಗ ರಕ್ತದೊತ್ತಡ ಹೆಚ್ಚು ಕಡಿಮೆ ಆಗುವಂತಹದ್ದಿರಬಹುದು, ವಾಂತಿ ಆಗುವುದಿರಬಹುದು, ಇದೆಲ್ಲ ನಮಗೆ ತಕ್ಷಣ ಆಗುವಂತದ್ದು, ಗೊತ್ತಾಗುವುದಿಲ್ಲ ಅಲ್ವಾ. ಇದನ್ನೆಲ್ಲ ಮೆಡುಲ್ಲಾ ನಿಯಂತ್ರಿಸುತ್ತದೆ. ಹಾಗಾಗಿ ಐಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ಮೆದುಳಿನ ಭಾಗ ಅಂದ್ರೆ ಸೆರಿಬ್ರಮ್ ಅಂತ ಹೇಳ್ತೀವಿ, ಮುಮ್ಮೆದುಳು ಅಥವಾ ಮಹಾಮಸ್ತಿಷ್ಕ. ಅನೈಚ್ಛಿಕ ಕ್ರಿಯೆಯನ್ನ ನಿಯಂತ್ರಿಸುವ ಮೆದುಳಿನ ಭಾಗ ಮೆಡುಲ್ಲಾ. ಓಕೆ, ಧನ್ಯವಾದಗಳು. ಈ ಪಾಠದಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತದ್ದು ಮೆದುಳಿನ ಚಿತ್ರ ಇರ್ತದೆ. ಮೆದುಳಿನ ಚಿತ್ರವನ್ನೆಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಡಿ, ಗೊತ್ತಾಯ್ತಾ. ಹಾರ್ಮೋನ್ಗಳ ಬಗ್ಗೆ ಒಂದು ಪ್ರಶ್ನೆ ಅಂತೂ ಬರ್ತದೆ. ಸೊ ಹಾರ್ಮೋನ್ಗಳ ಬಗ್ಗೆ ಕೂಡ ನೀವು ಕಲ್ತ್ಕೊಳ್ಬೇಕು. ಎಲ್ಲ ಹಾರ್ಮೋನ್ಗಳನ್ನ ಬೈ ಹಾರ್ಟ್ ಮಾಡ್ಕೊಳ್ಳಿ, ಅಂಕವನ್ನ ತಗೊಳ್ಳಿಕ್ಕೆ ಸುಲಭ ಆಗುತ್ತೆ. ಎಸ್, ಥ್ಯಾಂಕ್ ಯು.